Hello students, welcome to the classes on advanced corporate accounting. In this video we are going to work out a problem on liquidation of companies. This particular problem has been taken from Bangalore University BCom question paper of 2018 which was given for 14 marks. Let us go through the question first. Boss Company Limited went into voluntary liquidation on 31st March 2018. Remember the date of liquidation. It is 31st March 2018. On that date, this company is going into liquidation. 31 ಮಾರ್ಚ್ 2018ಕ್ಕೆ ಈ ಕಂಪನಿ ಲಿಕ್ವಿಡೇಟ್ ಆಗ್ತಾ ಇದೆ, ವೈಂಡ್ ಅಪ್ ಆಗ್ತಾ ಇದೆ. ಆನ್ ವಿಚ್ ಡೇಟ್ ಡಿವಿಡೆಂಡ್ಸ್ ಆನ್ ಪ್ರಿಫರೆನ್ಸ್ ಶೇರ್ಸ್ ವೇರ್ ಇನ್ ಅರಿಯರ್ಸ್ ಫಾರ್ 3 years. ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್. ನಾರ್ಮಲಿ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದ್ದಾಗ ಕಂಪನಿಯಲ್ಲಿ suppose if the dividend on preference share capital is not paid on any given year, that will keep on accumulate and it should be paid in the next coming years. So, ಒಂದು ವರ್ಷ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ಡಿವಿಡೆಂಡ್ ಏನಾದರೂ ಕೊಟ್ಟಿಲ್ಲ ಅಂತಂದರೆ ಅದನ್ನು ನೆಕ್ಸ್ಟ್ ಇಯರೋ ಅದಕ್ಕೆ ಮುಂದಿನ ಇಯರೋ ಕೊಡ್ತಾ ಹೋಗಬೇಕಾಗತ್ತೆ. ಸಪೋಸ್ ಒಂದು 2-3 ವರ್ಷ ಕೊಟ್ಟಿಲ್ಲ ಅಂದರೆ ಆ 4ನೇ ವರ್ಷ ಎಲ್ಲ ಸೇರಿಸಿ ಕೊಡಬೇಕಾಗತ್ತೆ. ಸೊ ಇನ್ ದಿಸ್ ಕೇಸ್ ದೇ ಆರ್ ಟೆಲಿಂಗ್ ಪ್ರಿಫರೆನ್ಸ್ ಶೇರ್ಸ್ ವೇರ್ ಇನ್ ಅರಿಯರ್ಸ್ ಫಾರ್ 3 years. ಅಂದರೆ ಕಳೆದ 3 ವರ್ಷಗಳಿಂದ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೇಲೆ ಇವರಿಗೆ ಡಿವಿಡೆಂಡ್ ಕೊಟ್ಟಿಲ್ಲ ಅಂದರೆ ಈಗೇನು ಮಾಡಬೇಕು? ಈಗ ಕಂಪನಿಯನ್ನು ಮುಚ್ಚಾಕ್ತಿದ್ದಾರೆ. ದ ಕಂಪನಿ ಈಸ್ ಟರ್ಮಿನೇಟಿಂಗ್, ಇಟ್ ಈಸ್ ಲಿಕ್ವಿಡೇಟಿಂಗ್. ಅಟ್ ದಿಸ್ ಪಾಯಿಂಟ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಲಿಕ್ವಿಡೇಟರ್ ಟು ಪೇ ದ ಅರಿಯರ್ಸ್ ಆಫ್ ಡಿವಿಡೆಂಡ್ ಪ್ರೊವೈಡೆಡ್ ಹಿ ಹ್ಯಾಸ್ ಸಫಿಷಿಯಂಟ್ ಅಮೌಂಟ್ ಆಫ್ ಕ್ಯಾಶ್ ರಿಸೋರ್ಸಸ್ ವಿತ್ ಹಿಮ್. ಅಂದರೆ ಕಂಪನಿ ಲಿಕ್ವಿಡೇಟ್ ಆಗುವಂತಹ ಟೈಮಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಅರಿಯರ್ಸ್ ಎಷ್ಟಿರುತ್ತೋ ಅಷ್ಟನ್ನು ಕೊಡಬೇಕಾದಂತಹ ಒಂದು ಜವಾಬ್ದಾರಿ ಲಿಕ್ವಿಡೇಟರ್ ಮೇಲೆ ಇರುತ್ತೆ. ಆ್ಯಂಡ್ ದಟ್ ಡಿಪೆಂಡ್ಸ್ ಆನ್ ದಿ ಅವೈಲಬಿಲಿಟಿ ಆಫ್ ಅಮೌಂಟ್ ಇನ್ ಹಿಸ್ ಹ್ಯಾಂಡ್. ಸೊ ಅದನ್ನು ರಿಮೆಂಬರ್ ಮಾಡ್ಕೊಳ್ಳಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ 3 ವರ್ಷದ ಡಿವಿಡೆಂಡ್ ಕೊಡಬೇಕು. ಆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. 6% ಪ್ರಿಫರೆನ್ಸ್ ಶೇರ್ಸ್ rupees 3 lakhs. ಸೊ 3 lakhs ಮೇಲೆ 6% ಫಾರ್ 3 years. ದಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಪೇಯ್ಡ್ ನೌ. ಆ್ಯಂಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ 6,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್. ₹50 ಪರ್ ಶೇರ್ ಪೇಯ್ಡ್ ಅಪ್ ₹3 lakhs. ಒನ್ಸ್ ಅಗೇನ್ ಗೋ ಥ್ರೂ ದಟ್ ಪಾಯಿಂಟ್. 6,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್. ಎಷ್ಟು ಈಕ್ವಿಟಿ ಶೇರ್ಸ್ ಇದೆ ಕಂಪನಿಯಲ್ಲಿ ಅಂತಂದರೆ 6,000 ಈಕ್ವಿಟಿ ಶೇರ್ಸ್. ಆ್ಯಂಡ್ ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ ಆಫ್ ಈಚ್ ಶೇರ್? ದಟ್ ಈಸ್ ₹100. ಸೊ 6,000 ಈಕ್ವಿಟಿ ಶೇರ್ಸ್ ಅಟ್ ₹100 ಮೀನ್ಸ್ ಯು ಶುಡ್ ಬಿ ಗೆಟಿಂಗ್ ₹6 lakhs ಕ್ಯಾಪಿಟಲ್. ಬಟ್ ದೇ ಆರ್ ಟೆಲಿಂಗ್ ₹50 ಪರ್ ಶೇರ್ ಪೇಯ್ಡ್ ಅಪ್. ಔಟ್ ಆಫ್ ದಿ ಟೋಟಲ್ ಫೇಸ್ ವ್ಯಾಲ್ಯೂ ಆಫ್ ₹100 ಶೇರ್, only ₹50 is paid up. You might have worked out problems relating to issue of share capital. Share capital is collected by the company in installments like application money, allotment money, first call money, final call money. So ಆ ರೀತಿ ಕಲೆಕ್ಟ್ ಮಾಡುವಾಗ ₹100 ಈಕ್ವಿಟಿ ಶೇರನ್ನು ಬರೀ ₹50 ಮಾತ್ರ ಕಲೆಕ್ಟ್ ಆಗಿದೆ. ಅಂದರೆ ಉಳಿದಿರೋ ₹50 ಕಾಲ್ಸ್ ಇನ್ ಅರಿಯರ್ಸ್. ದ ರಿಮೈನಿಂಗ್ ₹50 ಆರ್ ಕಾಲ್ಡ್ ಕಾಲ್ಸ್ ಇನ್ ಅರಿಯರ್ಸ್. ಅದನ್ನು ಏನು ಮಾಡ್ತಾರೆ? ಕಂಪನಿ ಯಾವಾಗ ಅದನ್ನು ಕಾಲ್ ಮಾಡಿದರೆ ದ ಶೇರ್ ಹೋಲ್ಡರ್ಸ್ ಹ್ಯಾಸ್ ಟು ಪೇ ದ ರಿಮೈನಿಂಗ್ ಅಮೌಂಟ್. ಕಂಪನಿ ಯಾವಾಗ ಕೇಳ್ಬೋದು? ಯಾವಾಗ ಬೇಕಾದರೂ ಕೇಳ್ಬೋದು. ಕಂಪನಿ ಕೇಳಿದಾಗ ಆ ಉಳಿದಿರೋ ₹50 ಅಮೌಂಟನ್ನು ಶೇರ್ ಹೋಲ್ಡರ್ಸು ಕೊಡಬೇಕಾಗತ್ತೆ. ಸಪೋಸ್ ಕಂಪನಿ ಕೇಳಲಿಲ್ಲ, ಕಂಪನಿ ಈಗ ಲಿಕ್ವಿಡೇಷನ್ಗೆ ಬಂದುಬಿಟ್ಟಿದೆ. ಈಗೇನಾಗತ್ತೆ? ದ ಲಿಕ್ವಿಡೇಟರ್ ಕ್ಯಾನ್ ಕಲೆಕ್ಟ್ ದಿ ಅಮೌಂಟ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಅರ್ಥ ಮಾಡ್ಕೊಳ್ಳಿ. ಕಾಲ್ಸ್ ಇನ್ ಅರಿಯರ್ಸ್ ಇದ್ದಾಗ, ಪೆಂಡಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದ್ದಾಗ ಕಂಪನಿ ಯಾವಾಗ ಬೇಕಾದರೂ ಕಲೆಕ್ಟ್ ಮಾಡ್ಕೋಬೋದು.
ಕಂಪನಿ ಕಲೆಕ್ಟ್ ಮಾಡಿಲ್ಲ ಅಂತಂದರೆ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್ ದ ಲಿಕ್ವಿಡೇಟರ್ ಕೆನ್ collect. Either he can collect the full amount or a partial amount. ಇದೇನಿದು ಫುಲ್ ಅಮೌಂಟು ಅಥವಾ ಪಾರ್ಷಿಯಲ್ ಅಮೌಂಟು. ಏನಕ್ಕೆ ಪಾರ್ಷಿಯಲ್ ಅಮೌಂಟು ಅಂದರೆ ಅಪ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ವರೆಗೆ ಪೇಮೆಂಟ್ ಮಾಡೋದಕ್ಕೆ, ಬಿಕಾಸ್ ಆ್ಯಸ್ ಪರ್ ದಿ ಪೇಮೆಂಟ್ ಆರ್ಡರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಆದಮೇಲೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡ್ತಾನೆ. ಸೊ ಲಿಕ್ವಿಡೇಟರ್ ಏನು ಮಾಡ್ತಾನೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ವರೆಗೂ ಕೂಡ ಫುಲ್ ಪೇಮೆಂಟ್ ಮಾಡೋದಕ್ಕೆ ಅವನ ಹತ್ರ ಅಮೌಂಟ್ ಇದ್ದರೆ he will not collect any money from equity shareholders. Once again I repeat, if the liquidator is having sufficient amount of money in his hand to pay up to preference share capital, he need not collect any money from the equity shares. ಆದರೆ suppose if the liquidator is facing a shortage of resources to pay the liabilities up to preference share capital, he can collect the balance amount or shortage amount from equity shareholders. ಅರ್ಥ ಮಾಡ್ಕೊಳ್ಳಿ, ಈಕ್ವಿಟಿ ಶೇರ್ ಹೋಲ್ಡರ್ಸು ಅವರ ಶೇರ್ ಕ್ಯಾಪಿಟಲ್ಗೆ ಫುಲ್ ಅಮೌಂಟು ಇನ್ನೂ ಕೊಟ್ಟಿಲ್ಲ. 50 rupees ಪರ್ ಶೇರು ಕಾಲ್ಸ್ ಇನ್ ಅರಿಯರ್ಸ್ ಇದೆ, ಕಂಪನಿ ಅದನ್ನು ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡಿಲ್ಲ. ನೌ ದ ಲಿಕ್ವಿಡೇಟರ್ ಹ್ಯಾಸ್ ದಿ ಪವರ್ ಟು ಕಲೆಕ್ಟ್. ಎಷ್ಟು ಕಲೆಕ್ಟ್ ಮಾಡ್ಬೋದು ಅವನು? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ವರೆಗೂ ಕೂಡ ಪೇಮೆಂಟ್ ಮಾಡೋದಕ್ಕೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ವರೆಗೂ ಪೇಮೆಂಟ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಶಾರ್ಟೇಜ್ ಬರುತ್ತೋ ಅವನಿಗೆ ಅಷ್ಟನ್ನು ಅವನು ಈಕ್ವಿಟಿ ಶೇರ್ ಹೋಲ್ಡರ್ಸಿಂದ ಕಲೆಕ್ಟ್ ಮಾಡ್ಬೋದು. ಯಾಕೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ವರೆಗೂ ಕಲೆಕ್ಟ್ ಮಾಡ್ತಾನೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆದ ಮೇಲೆ ಅವನು ಪೇಮೆಂಟ್ ಮಾಡಬೇಕಾಗಿರೋದು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹತ್ರನೇ ಕಲೆಕ್ಟ್ ಮಾಡಿ ಮತ್ತೆ ಅವ್ರಿಗೆ ವಾಪಸ್ ಕೊಡೋ ಫಜೀತಿ ಬೇಡ ಅಂತ ಹೇಳಿ he will collect amount which is in shortage for the payment of liabilities up to preference share capital. ಅದನ್ನು ಹೇಗೆ ಮಾಡ್ತೀವಿ ಅಂತ I'll show you in the working. Okay, so remember that point. So that's very important point in this question. So we have equity shares 100 rupees each, but only 50 rupees collected. Remaining 50 rupees calls in arrears that should be collected by the liquidator, partially or fully, we will see. Then you have preference share capital 3 lakhs. Then liabilities, secured loans against machinery 30,000 rupees. Secured loans against machinery. This is secured creditors. Secured creditors 30,000 rupees ಇದೆ. ಅದಕ್ಕೆ ಅಸೆಟ್ಸ್ ಯಾವುದು ಕೊಟ್ಟಿರೋದು ಸೆಕ್ಯೂರಿಟಿ ಅಂತಂದರೆ ಮಿಷನರಿ. ಸೊ ಮಿಷನರಿ ಎಷ್ಟು ಕಲೆಕ್ಟ್ ಆಗ್ತಿದೆ? ಇಫ್ ಯು ಸಿ ಹಿಯರ್ 70,000 rupees ಮಿಷನರಿಯಲ್ಲಿ ಕಲೆಕ್ಟ್ ಆಗ್ತಿದೆ. ಅಂದರೆ 30,000 ಅವರಿಗೆ ಪೇ ಮಾಡಿಬಿಟ್ರೆ ಇನ್ನೂ ಎಕ್ಸಸ್ ಇರುತ್ತೆ. ಸೊ ಯು ನೀಡ್ ನಾಟ್ ವರಿ ಅಬೌಟ್ ದಟ್. ಆ್ಯಂಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ 70,000, ಬಿಲ್ಸ್ ಪೇಯಬಲ್ 40,000, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ 8,100. That's all the liabilities. Then you have assets realized, machinery 70,000, other assets 3,44,000. Apart from that, you have the liquidation expenses and legal expenses amounted to rupees 3,000 and 1,000 respectively. Liquidation expenses and legal expenses 3,000 and 1,000 respectively. You can treat both these expenses as similar item, same item under same category. Liquidation expenses ಅನ್ನೋ ಕ್ಯಾಟಗರಿಯಲ್ಲೇ ಇದನ್ನು 3 + 1 4,000 ಸೇರಿಸ್ಕೋಬೋದು, ನಥಿಂಗ್ ಟು ವರಿ. Then the liquidator is entitled to a remuneration of rupees 12,000. Say fixed lump sum of remuneration amount ಅನ್ನು ಕೊಟ್ಟಿದ್ದಾರೆ. Normally liquidators remuneration will be given as a percentage on the amount collected or the percentage of amount paid. ಅದರ ಜೊತೆಗೆ ಒಂದು ಫಿಕ್ಸ್ಡ್ ಅಮೌಂಟು ಕೂಡ ಕೊಡಬಹುದು. In this case, the liquidator is entitled to a remuneration of rupees 12,000. 12,000 ಕ್ಯಾಶ್ ಕೊಟ್ಬಿಡ್ತಾರೆ. ಅದರ ಜೊತೆಗೆ
and a commission at 5% on the amount paid to the preference share capital and 5% on the amount paid to 5% on the amount paid to preference shareholders as capital and dividend. Not only capital, dividend. ಇಲ್ಲಿ dividend means arrears of dividend. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ 3 years arrears ಇದೆ, ಪೆಂಡಿಂಗ್ ಇದೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅಂತ. ಸೊ ಅವರ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು ಪ್ಲಸ್ ಡಿವಿಡೆಂಡು ಎರಡು ಅಮೌಂಟು ಎಷ್ಟು ಕೊಡ್ತೀವೋ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ, ಅದರ ಮೇಲೆ 5% ಇವನಿಗೆ ಕಮಿಷನನ್ನು ಕೊಡಬೇಕು. ದೆನ್ 5% on the amount of assets realized. 5% on the amount of assets realized and also collected by him. ಇಲ್ಲಿ ಎರಡು ಪಾರ್ಟ್ ಇದೆ. 5% on the amount of assets realized. ಅಸೆಟ್ಸ್ ರಿಯಲೈಸ್ಡ್ ಅಂದರೆ ಈ ಮಿಷನರಿ 70,000, ಅದರ್ ಅಸೆಟ್ಸು 3,44,000 ಇದೆಯಲ್ಲ, ಅದರ ಮೇಲೆ 5%. ಆ್ಯಂಡ್ ಆಲ್ಸೋ ಕಲೆಕ್ಟೆಡ್ ಬೈ ಹಿಮ್. ಕಲೆಕ್ಟೆಡ್ ಬೈ ಹಿಮ್ ಅಂತಂದರೆ ಫೈನಲ್ ಆಗಿ ಶಾರ್ಟೇಜ್ ಬಂದಾಗ ಈಕ್ವಿಟಿ ಶೇರ್ ಹೋಲ್ಡರ್ಸಿಂದ ಕಾಲ್ಸ್ ಇನ್ ಅರಿಯರ್ಸ್ ಅಮೌಂಟ್ ಕಲೆಕ್ಟ್ ಮಾಡ್ತಾನಲ್ಲ, ಅದರ ಮೇಲೆ ಕೂಡ ಇವನಿಗೆ 5% ಕಮಿಷನ್ ಬರಬೇಕು. ಪ್ಲೀಸ್ ರಿಮೆಂಬರ್, 3 types of commissions are given. One is fixed remuneration of 12,000. Number 2, 5% on the amount paid to preference shareholders. Number 3, 5% of the amount of assets realized and collected by him. So 3 types of remuneration should be paid to the liquidator here. Prepare liquidator's final statement of account. So this particular problem from 2018 question paper given for 14 marks. So ಇದರಲ್ಲಿ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಪ್ರಿಫರೆನ್ಸ್ ಡಿವಿಡೆಂಡ್ ಅರಿಯರ್ಸು ಒಂದು, ದೆನ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ನು, ದೆನ್ ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈ ಮೂರು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ದಿ ಪ್ರಾಬ್ಲಮ್ ವಿಲ್ ಬಿ ವೆರಿ ಸಿಂಪಲ್. ಲೆಟ್ ಅಸ್ ಮೂವ್ ಟು ದಿ ವರ್ಕಿಂಗ್ ಪಾರ್ಟ್. ಲೆಟ್ ಅಸ್ ಪ್ರಿಪೇರ್ liquidator's final statement of account. Liquidator's final statement of account. It looks like this. Liquidator's final statement of account. Receipts and payment side. On debit side it will be receipts and credit side it will be payments. We shall begin from the debit side, that is receipts side. Cash collected from assets. Cash realized from assets. In this question, 2 types of assets realized ಅನ್ನು ಕೊಟ್ಟಿದ್ದಾರೆ. One is machinery 70,000. Then other assets 3,44,000. ಆಮೇಲೆ ಸರ್, ಈ ಮೆಷಿನರಿಯನ್ನು ಕಲೆಕ್ಟ್ ಮಾಡಬೇಕಾದ್ರೆ ಅದರ ಮೇಲೆ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಇದ್ದಾರಲ್ಲ, ಎಸ್, ಸೆಕ್ಯೂರ್ಡ್ ಕ್ರೆಡಿಟಾರ್ಸೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಎಕ್ಸಸ್ ಅಮೌಂಟು ರಿಯಲೈಸ್ಡು ಆ ಥರ ಏನು ಮೆನ್ಷನ್ ಮಾಡದೇ ಇರೋದ್ರಿಂದ ಲಿಕ್ವಿಡೇಟರ್ ಹಿಮ್ಸೆಲ್ಫ್ ಈಸ್ ಕಲೆಕ್ಟಿಂಗ್, ಲಿಕ್ವಿಡೇಟರ್ ಹಿಮ್ಸೆಲ್ಫ್ ಈಸ್ ರಿಯಲೈಸಿಂಗ್. ಸ್ಪೆಷಲ್ ಆಗಿ ನಿಮಗೆ ಬ್ರಾಕೆಟಲ್ಲಿ ಮೆನ್ಷನ್ ಮಾಡಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಸೆಟ್ ರಿಯಲೈಸ್ಡ್ ಅಂತ ಮೆನ್ಷನ್ ಮಾಡಿದ್ದಾಗ ಸರ್ಪ್ಲಸ್ ಅಮೌಂಟನ್ನು ಮಾತ್ರ ನಾವಿಲ್ಲಿ ತಗೊಳ್ತಾ ಇದ್ವಿ. ರಿಮೆಂಬರ್, ಇಲ್ಲಿ ಸರ್ಪ್ಲಸ್ ಅಮೌಂಟ್ ಅಲ್ಲ, ಫುಲ್ ಅಮೌಂಟ್ ಆಫ್ ಮೆಷಿನರಿಯನ್ನು ತೊಗೊಂಡಿದ್ದೀವಿ. ಯಾಕೆ ಅಂತಂದರೆ ಲಿಕ್ವಿಡೇಟರ್ ಹಿಮ್ಸೆಲ್ಫ್ ಈಸ್ ರಿಯಲೈಸಿಂಗ್ ದ ಮೆಷಿನರಿ. ಮಿಷನರಿಯನ್ನು ಲಿಕ್ವಿಡೇಟರೇ ಸೇಲ್ ಮಾಡ್ತಾ ಇದ್ದಾನೆ, ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಲ್ಲ. ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಸೇಲ್ ಮಾಡ್ಕೊಂಡಿದ್ರೆ ಅವರ ಅಮೌಂಟ್ ಅವ್ರು ತೊಗೊಂಬಿಟ್ಟು ಎಕ್ಸಸ್ ಅಮೌಂಟ್ ಮಾತ್ರ ಇಲ್ಲಿ ಕೊಟ್ಟಿರೋರು. ಸೆಕ್ಯೂರ್ಡ್ ಕ್ರೆಡಿಟಾರ್ಸನ್ನು ನಾವು ಲೈಬಿಲಿಟಿ ಸೈಡಲ್ಲಿ ಪೇ ಮಾಡ್ತಾ ಇರಲಿಲ್ಲ. ಆದರೆ ಈಗ ಫುಲ್ ಅಮೌಂಟು ನಾವು ಡೆಬಿಟ್ ಸೈಡಲ್ಲಿ ಕಲೆಕ್ಟ್ ಮಾಡಿರೋದ್ರಿಂದ ಸೆಕ್ಯೂರ್ಡ್ ಲೋನ್ಸನ್ನು ನಾವು ಪೇಮೆಂಟ್ ಸೈಡಲ್ಲಿ ಫಸ್ಟ್ ಪೇಮೆಂಟ್ ಮಾಡಬೇಕಾಗತ್ತೆ. ಆ್ಯಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಎರಡೂ ಮೆಥಡಲ್ಲಿ ಮಾಡಿದ್ರೂ ಯು ವಿಲ್ ಗೆಟ್ ದ ಸೇಮ್ ಪಿಕ್ಚರ್. ಬಟ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ದೇರ್ಫೋರ್ ಯು ಶುಡ್ ಸ್ಟ್ರಿಕ್ಟ್ಲಿ read and understand the contents given in the question, and according to the question in instructions in the question only you are supposed to take the items. So assets realized, 2 assets are given.
that is machinery and other assets. So we have taken 70,000 and 3,44,000. Then another item, that is amount collected from equity shareholders, ಅದನ್ನು ಪೆಂಡಿಂಗ್ ಇಟ್ಕೊಂಡಿರಿ. ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡಬೇಕು ಈಕ್ವಿಟಿ ಶೇರ್ ಹೋಲ್ಡರ್ಸಲ್ಲಿ ಅನ್ನೋದು ನಮಗೆ ಈಗಲೇ ಗೊತ್ತಾಗಲ್ಲ, ಲಾಸ್ಟಲ್ಲಿ ವರ್ಕಿಂಗ್ ನೋಟ್ಸ್ ಮಾಡಿದಾಗ ಗೊತ್ತಾಗತ್ತೆ. ಸೊ ಫಾರ್ ಟೈಮ್ ಬೀಯಿಂಗ್ ಡೆಬಿಟ್ ಸೈಡ್ ನಮಗೆ ಓನ್ಲಿ 2 ಐಟಮ್ಸ್, ಮೆಷಿನರಿ ಆ್ಯಂಡ್ ಅದರ್ ಅಸೆಟ್ಸ್ ರಿಯಲೈಸ್ಡ್, ಅವೆರಡನ್ನು ಮಾತ್ರ ಹಾಕ್ಕೊಂಡಿರಿ. Now come to the payments side of the liquidator's final statement. First item, secured loans against machinery. Question alli mention madidare secured creditors 30,000, adu machinery mele secure ಆಗಿರುತ್ತೆ. machinery 70,000 ರಿಯಲೈಸ್ ಆಗಿದೆ, ಹಾಗಾಗಿ 30,000 ಅವರಿಗೆ ಪೇಮೆಂಟ್ ಮಾಡಿಬಿಡ್ಬೋದು. ಸೊ ಫಸ್ಟ್ ಐಟಮ್ 30,000 secured creditors. Either you can write secured creditors or secured loans against machinery as given in the question. So first item paid. Then legal and liquidation expenses. Legal and liquidation expenses 1,000 plus 3,000. Separate agi ತೋರಿಸಿದ್ರು, ಒಂದೇ ಐಟಮ್ ಮಾಡಿದ್ರು, nothing to worry. Legal and liquidation expenses 1,000, 3,000 payment made. Now moving further, we have liquidators remuneration. Liquidators remuneration, 3 kinds of remuneration is to be given. 3 ರೀತಿಯಾದಂತಹ ರೆಮ್ಯುನರೇಷನ್ ಅನ್ನು ನಾವು ಲಿಕ್ವಿಡೇಟರ್ಗೆ ಕೊಡಬೇಕು. ಒಂದು ಫಿಕ್ಸೆಡ್ ಅಮೌಂಟ್ ಆಫ್ 12,000 rupees, ಯಾವ ಕ್ಯಾಲ್ಕುಲೇಷನು ಇಲ್ದಿರ ಫಿಕ್ಸೆಡ್ ಅಮೌಂಟ್ ಆಫ್ 12,000 rupees ಕೊಡಬೇಕು ಅಂತ ಹೇಳಿದ್ದಾರೆ, ಅದನ್ನು ಕೊಟ್ಬಿಟ್ಟಿದ್ದೀವಿ 12,000 rupees. So first type of liquidators remuneration paid. Then you have 5% on assets realized. 5% on assets realized. Assets ಎಷ್ಟು ರಿಯಲೈಸ್ ಆಗಿದೆ? ಮೆಷಿನರಿ ಅದರ್ ಅಸೆಟ್ಸ್ ಎರಡೂ ಸೇರಿಸಿ, ದಟ್ ಈಸ್ 70,000 ಪ್ಲಸ್ 3,44,000. 70,000 ಪ್ಲಸ್ 3,44,000. ಸೊ 4,14,000 ಆಗುತ್ತೆ. ಅದರ ಮೇಲೆ ಇಫ್ ಯು ಕ್ಯಾಲ್ಕುಲೇಟ್ ದಟ್ ಕಮ್ಸ್ ಟು 20,700. 5% ಆನ್ ಅಸೆಟ್ ರಿಯಲೈಸ್ಡ್, ದಟ್ ಈಸ್ 70,000 ಪ್ಲಸ್ 3,44,000. ಮಿಷನರಿ ಅದರ್ ಅಸೆಟ್ಸ್ ಎರಡೇ ಇರೋದ್ರಿಂದ ಅವೆರಡರ ಮೇಲೆ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. 70 ಪ್ಲಸ್ 3,44,000, ದಟ್ ಈಸ್ 4,14,000. 4,14,000 into 5 by 100, that should be coming to 20,700. 5% on assets realized. ಒಂದಾಯಿತು. Then you have 5% on preference share capital and dividend. 5% on preference share capital and dividend. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಫುಲ್ ಪೇಮೆಂಟ್ ಮಾಡೋದಕ್ಕೆ ನಮ್ಮ ಹತ್ರ ಅಮೌಂಟ್ ಇರುತ್ತಾ ಅಂತ ನಾವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕೆ ಅಂತಂದರೆ ಶಾರ್ಟೇಜ್ ಇದ್ದರೂ ಕೂಡ ನಮಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹತ್ರ ಕಾಲ್ಸ್ ಇನ್ ಅರಿಯರ್ಸ್ ಇದೆ, ಅದನ್ನು ನಾವು ಕಲೆಕ್ಟ್ ಮಾಡ್ಕೋಬೋದು. ದೇರ್ ಫೋರ್ ವಿಲ್ ಟ್ರೈ ಟು ಮೇಕ್ ಫುಲ್ ಪೇಮೆಂಟ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸು ಇನ್ಕ್ಲೂಡಿಂಗ್ ಶೇರ್ ಕ್ಯಾಪಿಟಲ್ ಅಂಡ್ ಡಿವಿಡೆಂಡ್. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5% ಆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂಡ್ ಡಿವಿಡೆಂಡ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 3 lakhs ಇದೆ. ಡಿವಿಡೆಂಡ್ ಈಸ್ ಡ್ಯೂ ಫಾರ್ 3 years. 3 years ನೀವು ಡಿವಿಡೆಂಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 3 lakhs ಇಂಟು 6/100. 6% ಪ್ರಿಫರೆನ್ಸ್ ಶೇರ್ಸ್ ಅಂತ ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ದಟ್ 6% ಈಸ್ ದಿ ರೇಟ್ ಆಫ್ ಡಿವಿಡೆಂಡ್, ಪರ್ಸಂಟೇಜ್ ಆಫ್ ಡಿವಿಡೆಂಡ್ ಟು ಬಿ ಪೇಡ್ ಟು ದೆಮ್. ಸೊ 3 lakhs ಇಂಟು 6/100. 3 lakhs ಇಂಟು 6/100 ಮಾಡಿದ್ರೆ 1 year ಬರುತ್ತೆ. ನಮಗಿಲ್ಲಿ 3 years ಪೆಂಡಿಂಗ್ ಇರೋದ್ರಿಂದ ಇಂಟು 3 years. ಸಿ 3 lakhs ಇಂಟು 6/100 ಇಂಟು 3 years. ಸೊ ಅದು ದಟ್ ಕಮ್ಸ್ ಟು 54,000. 3 lakhs ಇಂಟು 6/100 ಇಂಟು 3 years ಮಾಡಿಕೊಂಡ್ರೆ 1 yearಗೆ 18,000, 3 yearsಗೆ ಇಂಟು 3 ಅಂದರೆ 54,000. ದೇರ್ ಫೋರ್ 3 lakhs ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲು ಪ್ಲಸ್ ಡಿವಿಡೆಂಡ್ ಪೆಂಡಿಂಗು 3 yearsಗೆ 54,000. ಎರಡು ಸೇರಿದ್ರೆ 3,54,000. 3,54,000 ಇಂಟು 5/100. ಯಾಕೆ 5/100? ರೆಮ್ಯುನರೇಷನ್ ಟು ಲಿಕ್ವಿಡೇಟರ್ ಈಸ್ ಪೇಯ್ಡ್ ಆಸ್ 5%. ಸೊ 3,54,000 ಮೇಲೆ 5% ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ
that comes to 17,700. That comes to 17,700. ಈ ಪಾಯಿಂಟನ್ನು ಇನ್ನೊಂದು ಸಲ ಅರ್ಥ ಮಾಡ್ಕೊಳ್ಳಿ. 5% ರೆಮ್ಯುನರೇಷನ್ ಕೊಡಬೇಕು ಲಿಕ್ವಿಡೇಟರ್ಗೆ. ಯಾವುದರ ಮೇಲೆ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ಡಿವಿಡೆಂಡ್. ಹೌ ಮಚ್ ಈಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್? 3 lakhs. ಓಕೆ, ಆ 3 lakhs ಜೊತೆಗೆ ವಿ ಶುಡ್ ಆ್ಯಡ್ ಪ್ರಿಫರೆನ್ಸ್ ಡಿವಿಡೆಂಡ್. ಹೌ ಮಚ್ ಪ್ರಿಫರೆನ್ಸ್ ಡಿವಿಡೆಂಡ್? 6% per annum given in the question. And for how many years? 3 years. Therefore, 3 lakhs into 6 by 100 into 3 years, you should get 54,000. Preference share capital 3 lakhs plus dividend arrears 54,000. 3,54,000 ಮೇಲೆ 5% remuneration calculate ಮಾಡಿದ್ರೆ 17,700 ಆಗುತ್ತೆ. Keep that in inner column. ಯಾಕೆಂದರೆ ಇನ್ನೂ ಒಂದು ಟೈಪ್ ಆಫ್ ರೆಮ್ಯುನರೇಷನ್ ಇದೆ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಣ. ಇನ್ನೊಂದು ಟೈಪ್ ಆಫ್ ರೆಮ್ಯುನರೇಷನ್ ಯಾವುದಪ್ಪ ಇರೋದು ಅಂತ ನೋಡಿದ್ರೆ 5% ಆನ್ ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. 5% ಆನ್ ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಅಟ್ ದಿಸ್ ಪಾಯಿಂಟ್ ಈಗ ನಮಗೆ ಈಕ್ವಿಟಿ ಶೇರ್ ಹೋಲ್ಡರ್ಸಿಂದ ಎಷ್ಟು ಕಲೆಕ್ಟ್ ಮಾಡ್ತೀವಿ ಅನ್ನೋದು ಇನ್ನೂ ಗೊತ್ತಿಲ್ಲ. ಅದಕ್ಕೊಂದು ವರ್ಕಿಂಗ್ ನೋಟನ್ನು ಮಾಡಬೇಕು. ದೇರ್ ಫೋರ್ ಈ ಅಮೌಂಟ್ ನಮ್ಗೆ ಈಗಲೇ ಬರೋಲ್ಲ. ಜಸ್ಟು ಐಟಮ್ ಬರೆದ್ಬಿಡಿ. ನಮಗೆ ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡ್ತೀವಿ ಅಂತ ಈಗ ಗೊತ್ತಾಗಲ್ಲ. ನಾನು ಆನ್ಸರ್ ಬರೆದ್ಬಿಟ್ಟಿದ್ದೀನಿ ಈಗ. ಬಟ್ ವೆನ್ ಯು ಆರ್ ಪ್ರಿಪೇರಿಂಗ್ ಯು ಡೋಂಟ್ ನೋ ದಿ ಆನ್ಸರ್ ದೇರ್ ಫೋರ್ 5% ಆನ್ ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಬರೆದ್ಬಿಟ್ಟು ಹಾಗೆ ಬಿಡಿ, ಅದನ್ನು ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. ಗೋ ಟು ದ ನೆಕ್ಸ್ಟ್ ಐಟಮ್. Go to the next item, and in the question you have preferential creditors. Preferential creditors ಇದೆ 8,100, ಅದನ್ನು ಎಂಟ್ರಿ ಮಾಡ್ಕೊಂಡ್ಬಿಡಿ. Then you have unsecured creditors 70,000, ಅದನ್ನು ಎಂಟ್ರಿ ಮಾಡ್ಕೊಂಡ್ಬಿಡಿ. Then you have bills payable 40,000, ಅದನ್ನು ಎಂಟ್ರಿ ಮಾಡ್ಕೊಂಡ್ಬಿಡಿ. Then arrears for preference dividend, that is 6% of 3 lakhs. ಅರಿಯರ್ಸು ಆಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಸೇಮ್ ಅರಿಯರ್ಸು. ಆಗಲೇ ಕ್ಯಾಲ್ಕುಲೇಟ್ ಮಾಡಿದ್ದು ಡಿವಿಡೆಂಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಈಗ ವಿ ಆರ್ ಆ್ಯಕ್ಚುಲಿ ಪೇಯಿಂಗ್ ದ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್. ಸೊ 3 yearsಗೆ 54,000 ಆಗುತ್ತೆ, ಅದನ್ನು ಪೇಮೆಂಟ್ ಮಾಡ್ಕೊಂಡ್ಬಿಡಿ. ದೆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 3 lakhs, ಅದನ್ನು ಪೇಮೆಂಟ್ ಮಾಡ್ಕೊಂಡ್ಬಿಡಿ. ನಾವು ಸಿ we paid preferential creditors, unsecured creditors, bills payable, arrears for preference dividend, then preference share capital. ಇಷ್ಟು ಕೂಡ ಪೇಮೆಂಟ್ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ಆನ್ ಲಯಬಿಲಿಟಿ ಸೈಡ್ we have only one pending item, that is liquidators remuneration ಅಲ್ಲಿ 5% ಆನ್ ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಅದೊಂದು ಅಮೌಂಟ್ ನಮಗೆ ಇನ್ನೂ ಪೆಂಡಿಂಗ್ ಇದೆ. ಅದಕ್ಕೋಸ್ಕರ ನಾವೊಂದು ಸಣ್ಣ ವರ್ಕಿಂಗ್ ನೋಟನ್ನು ಮಾಡಬೇಕಾಗಿ ಬರುತ್ತೆ. ಸೊ ಹೌ ಡು ವಿ ಡೂ ದಟ್ ವರ್ಕಿಂಗ್ ನೋಟ್? ಲೆಟ್ ಅಸ್ ಸಿ. ಗೋ ಟು ದಿ ವರ್ಕಿಂಗ್ ನೋಟ್ ಪಾರ್ಟ್ ನಾವು. ಎಸ್, ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ವಿ ಆರ್ ಡೂಯಿಂಗ್ ಒನ್ ವರ್ಕಿಂಗ್. ಟೋಟಲ್ ಪೇಮೆಂಟ್ಸ್ ಅಂದರೆ ಟೋಟಲ್ ಆಫ್ ದಿ ಲಯಬಿಲಿಟಿ ಸೈಡ್ ಪೇಮೆಂಟ್ಸ್. ನೋಡಿ, ಒಂದೊಂದಾಗಿ ಲಯಬಿಲಿಟಿ ಸೈಡಲ್ಲಿ ಟೋಟಲ್ ಪೇಮೆಂಟ್ಸ್ ಏನೇನು ಮಾಡಿದ್ದೀವಿ ಒಂದೊಂದಾಗಿ ನೋಡ್ತಾ ಬನ್ನಿ. ಟೋಟಲ್ ಪೇಮೆಂಟ್ಸ್ ಅಂದರೆ ನಿಮಗೆ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟಲ್ಲಿ ಲಯಬಿಲಿಟಿ ಸೈಡಲ್ಲಿ ನಾವು ಮಾಡಿರುವಂತಹ ಪೇಮೆಂಟ್ಸು ಒಂದೊಂದಾಗಿ ನೋಡಿ. ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ನಾವು ಮಾಡಿರೋ ಪೇಮೆಂಟು 30,000 ಪೇಯ್ಡ್ ಟು ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ದೆನ್ 1,000 ಲೀಗಲ್ ಎಕ್ಸ್ಪೆನ್ಸಸ್. Then 3,000 liquidation expenses. ಆಮೇಲೆ 12,000 ಫಿಕ್ಸೆಡ್ ಅಮೌಂಟ್ ಆಫ್ ರೆಮ್ಯುನರೇಷನ್ ಟು ಲಿಕ್ವಿಡೇಟರು. ದೆನ್ 5% ಆನ್ ಅಸೆಟ್ಸ್ ರಿಯಲೈಸ್ಡ್, ಕಮಿಷನ್ ಆಫ್ 5% ಆನ್ ಅಸೆಟ್ಸ್ ರಿಯಲೈಸ್ಡ್ ಟು ಲಿಕ್ವಿಡೇಟರ್ಸ್ ರೆಮ್ಯುನರೇಷನು. That also taken 20,700. Then 5% liquidators remuneration on the amount paid to preference share capital. Preference share capital ಮತ್ತು ಡಿವಿಡೆಂಡ್ ಮೇಲೆ
5% ಕಮಿಷನ್ ಕೊಡಬೇಕು ಅಂತ ಹೇಳಿದ್ವಲ್ಲ, ಅದನ್ನು ಕೊಟ್ಟಿದ್ದೀವಿ 17,700. ದೆನ್ ಯು ಹ್ಯಾವ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಪೇಮೆಂಟ್ 8,100. ದೆನ್ ಯು ಹ್ಯಾವ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ 70,000. ದೆನ್ ಬಿಲ್ಸ್ ಪೇಯಬಲ್ 40,000. ದೆನ್ arrears of dividend to preference shareholders, preference dividend arrears 54,000. Then preference share capital. So ಇಷ್ಟು ಪೇಮೆಂಟ್ಸನ್ನು ನಾವು ಮಾಡಬೇಕಾಗಿದೆ. ಒನ್ಸ್ ಅಗೈನ್ ಸಿ ದ ಪೇಮೆಂಟ್ಸ್ ಏನೇನು ಅಂತ ಇನ್ನೊಂದು ಸಲ ನೋಡ್ಕೊಂಡ್ಬಿಡಿ. ಪೇಮೆಂಟ್ಸು ಸೆಕ್ಯೂರ್ಡ್ ಕ್ರೆಡಿಟಾರ್ಸು ಮಿಷನರಿ ಮೇಲೆ ಸೆಕ್ಯೂರ್ ಆಗಿತ್ತಲ್ಲ, ಅವ್ರದ್ದು ಕೊಟ್ಟಿದ್ದೀವಿ 30,000. Legal expenses 1,000, liquidation expenses 3,000, fixed remuneration to liquidator 12,000, 5% commission on assets realized to liquidator 20,700, 5% commission on preference dividend and capital, that is 17,700, preferential creditors 8,100, unsecured creditors 70,000, bills payable 40,000, 3 years preference dividend arrears 54,000, preference share capital 3 lakhs. ಇಷ್ಟು ಅಮೌಂಟನ್ನು ನಾವು ಆ್ಯಡ್ ಮಾಡಿಕೊಂಡಾಗ ಯು ವಿಲ್ ಬಿ ಗೆಟಿಂಗ್ 5,56,500. ದಟ್ ಈಸ್ ದ ಟೋಟಲ್ ಪೇಮೆಂಟ್ಸ್. ಟೋಟಲ್ ಪೇಮೆಂಟ್ಸ್ ಟು ಬಿ ಮೇಡ್. ನಾವು ಲೆಸ್ ಟೋಟಲ್ ರೆಸೀಟ್ಸ್ ಅಂದರೆ ಎಷ್ಟು ಕ್ಯಾಶ್ ನಮ್ಮ ಹತ್ರ ಇದೆ, ನಾವೆಷ್ಟು ಪೇಮೆಂಟ್ಸ್ ಮಾಡಬೇಕು, ನಮ್ಮ ಹತ್ರ ಎಷ್ಟು ಕ್ಯಾಶ್ ಇದೆ, ಇನ್ನೆಷ್ಟು ಶಾರ್ಟೇಜ್ ಇದೆ ನೋಡಿ. ಎಷ್ಟು ಪೇಮೆಂಟ್ ಮಾಡಬೇಕು ಮೈನಸ್ ಎಷ್ಟು ದುಡ್ಡು ನಮ್ಮ ಹತ್ರ ಇದೆ ಈಕ್ವಲ್ಸ್ ಟು ಎಷ್ಟು ಶಾರ್ಟೇಜ್ ಇದೆ. ಆ ಶಾರ್ಟೇಜನ್ನು ಏನು ಮಾಡ್ತೀವಿ, ಈಕ್ವಿಟಿ ಶೇರ್ ಹೋಲ್ಡರ್ಸಿಂದ ಕಿತ್ಕೊಳ್ತೀವಿ, ಈಕ್ವಿಟಿ ಶೇರ್ ಹೋಲ್ಡರ್ಸಿಂದ ಕಲೆಕ್ಟ್ ಮಾಡ್ತೀವಿ. ಓಕೆ, ಸೊ ಟೋಟಲ್ ಪೇಮೆಂಟ್ಸ್ 5,56,500 ಲೆಸ್ ಟೋಟಲ್ ರೆಸೀಟ್ಸು. ಟೋಟಲ್ ರೆಸಿಟ್ಸ್ ಏನು, ಈಗ ಡೆಬಿಟ್ ಸೈಡ್ ಆಫ್ ದಿ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟಲ್ಲಿ ನಾವು ಕಲೆಕ್ಟ್ ಮಾಡಿರೋದು ಎರಡೆರಡು ಐಟಮ್. ಒಂದು 70,000 ಫ್ರಮ್ ಮಿಷನರಿ ಆ್ಯಂಡ್ 3,44,000 ಫ್ರಮ್ ಅದರ್ ಅಸೆಟ್ಸು. ಅವೆರಡು ಆ್ಯಡ್ ಮಾಡಿಕೊಂಡ್ರೆ ಯು ವಿಲ್ ಬಿ ಹ್ಯಾವಿಂಗ್ 4,14,000. ಸೊ ಟೋಟಲ್ ಪೇಮೆಂಟ್ಸ್ ಮೈನಸ್ ಟೋಟಲ್ ರೆಸಿಟ್ಸ್ ಲೆಸ್ ಮಾಡ್ಕೊಳ್ಳಿ. ದೆನ್ ದಟ್ ವಿಲ್ ಬಿ ದ ಶಾರ್ಟೇಜ್ ಆರ್ ದಟ್ ವಿಲ್ ಬಿ ದಿ amount collected from equity shareholders, that is 1,42,500. ನಾವು ಪೇಮೆಂಟ್ ಮಾಡಬೇಕಾಗಿದ್ದು 5,56,500. ಅಷ್ಟು ಪೇಮೆಂಟ್ ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡು ಇದೆಯಾ ಅಂತಂದರೆ ನಮ್ಮ ಹತ್ರ ಇರೋ ರೆಸಿಟ್ಸ್ ಬರೀ 4,14,000. ಸೊ ವಿ ಹ್ಯಾವ್ ಎ ಶಾರ್ಟೇಜ್ ಆಫ್ ಅಮೌಂಟ್ ದಟ್ ಈಸ್ 1,42,500. ಈ ಶಾರ್ಟೇಜ್ ಅಮೌಂಟನ್ನು ಎಲ್ಲಿಂದ ತರ್ತೀವಿ ಅಂತಂದರೆ ವಿ ಕಲೆಕ್ಟ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ವಿ ಗಾಟ್ ಹೌ ಮಚ್ ಅಮೌಂಟ್ ಶುಡ್ ಬಿ ಕಲೆಕ್ಟೆಡ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್, ದಟ್ ಈಸ್ 1,42,500 ಶುಡ್ ಬಿ ಕಲೆಕ್ಟೆಡ್. ಅಲ್ಲಿಗೆ ಮುಗಿದೋಗೋದಿಲ್ಲ. 1,42,500 ಕಲೆಕ್ಟ್ ಮಾಡಬೇಕು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹತ್ರ. ಅಷ್ಟು ಕಲೆಕ್ಟ್ ಮಾಡಿಬಿಟ್ರೆ ಇವ್ರಿಗೆಲ್ಲ ಕೊಟ್ಬಿಡ್ಬೋದು. ಆದರೆ ಇದರಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಕ್ವಶನಲ್ಲಿ ಏನು ಹೇಳ್ತಾರೆ, ಲಿಕ್ವಿಡೇಟರು he should get 5% commission on the amount of assets realized and amounts collected by him. ಬರೀ ಅಸೆಟ್ಸ್ ರಿಯಲೈಸ್ಡ್ ಮಾಡಿದ ಮೇಲೆ ಅಲ್ಲ, ಅಮೌಂಟ್ ಕಲೆಕ್ಟ್ ಮಾಡಿದ ಮೇಲೂ ಕೂಡ ಇವನಿಗೆ 5% ಕೊಡಬೇಕು. ಅಂದರೆ ಈ 1,42,500 ಮೇಲೆ ಕೂಡ ಅವನಿಗೆ 5% ಕೊಡಬೇಕು. 1,42,500 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಮೇಲೆ ಕಲೆಕ್ಟ್ ಮಾಡ್ತಾನಲ್ಲ, ಅದರ ಮೇಲೆ ಕೂಡ ಅವನಿಗೆ 5% ಕಮಿಷನ್ ಬರಬೇಕು. ಬರೀ 1,42,500 ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಲೈಬಿಲಿಟೀಸಿಗೆ ಕೊಟ್ಬಿಟ್ರೆ ಉಳಿದಿರೋ 5% ಎಲ್ಲಿಂದ ಬರುತ್ತೆ? ಸೊ that 5% also should be collected from the equity shareholders only. ಅಂದರೆ not only 1,42,500, 5% commission on 1,42,500 should also be collected from equity shareholders only.
ಅಲ್ಲಿಗೆ let us assume 1,42,500 is not the total amount collected from equity shareholders. ಅದರ ಮೇಲೆ ಇನ್ನೂ 5% ಅನ್ನು ನಾವು ಎಕ್ಸ್ಟ್ರಾ ಕಲೆಕ್ಟ್ ಮಾಡಬೇಕಾಗತ್ತೆ. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ 1,42,500 ಈಸ್ ಜಸ್ಟ್ 95%. ಈಸ್ ಜಸ್ಟ್ 95%. ರಿಮೈನಿಂಗ್ 5% ಕೂಡ ನಾವು ಕಲೆಕ್ಟ್ ಮಾಡಬೇಕಾಗತ್ತೆ. ಸೊ ಕಲೆಕ್ಟ್ ಮಾಡಬೇಕಾದ್ರೆ 1,42,500 ಡಿವೈಡೆಡ್ ಬೈ 95 ಇಂಟು 100 ಮಾಡಬೇಕು. 1,42,500 divided by 95 into 100 ಮಾಡಿಕೊಂಡ್ರೆ that means you will get 1,50,000. You will get how much? 1,50,000. ಇದನ್ನೊಂಚೂರು ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಟೋಟಲ್ ಪೇಮೆಂಟ್ಸ್ ಮೈನಸ್ ಟೋಟಲ್ ರೆಸೀಟ್ಸ್ ನಮಗೆ ಬಂತು 1,42,500. 1,42,500 ಆದರೆ ಬರೀ 1,42,500 ಕಲೆಕ್ಟ್ ಮಾಡಿದ್ರೆ ಸಾಕಾಗೋದಿಲ್ಲ. 5% ಕಮಿಷನ್ನು ಕೊಡಬೇಕು ರೆಮ್ಯುನರೇಷನ್ ಲಿಕ್ವಿಡೇಟರ್ಗೆ. ಆ 5% ಸೇರಿಸಿ ನಾವು ಕಲೆಕ್ಟ್ ಮಾಡಬೇಕಾದ್ರೆ ದಟ್ 5% ಇದನ್ನು ಲೆಟ್ ಅಸ್ ಅಸ್ಯೂಮ್ ದಿಸ್ ಈಸ್ ಲೆಸ್ ದೆನ್ 5%. ಟೋಟಲ್ ಕಲೆಕ್ಷನ್ ಈಸ್ 100% ಅಂದರೆ ದಿಸ್ ಈಸ್ ಲೆಸ್ ದೆನ್ 5%. ಅಂದರೆ ಅಸ್ಯೂಮ್ ದಟ್ ದಿಸ್ ಅಮೌಂಟ್ ಈಸ್ 95%. 1,42,500 95% ಅಂತ ಅಸ್ಯೂಮ್ ಮಾಡಿ. ದೆನ್ ವಾಟ್ ಈಸ್ 100% ಅಂದರೆ 1,42,500 ಇಂಟು 100 ಬೈ 95. ಯು ವಿಲ್ ಗೆಟ್ 1,50,000. ದಟ್ 1,50,000 ಈಸ್ ದಿ ಅಮೌಂಟ್ ವಿ ಶುಡ್ ಬಿ ಕಲೆಕ್ಟಿಂಗ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ನಾವು ಗೋ ಟು ದಿ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆ್ಯಂಡ್ ರೈಟ್ ಡೌನ್ ದೇರ್ amount collected from equity shareholders 1,50,000. How do we get this 1,50,000? We have calculated in the working note. Working note ಅಲ್ಲಿ ಏನು ಮಾಡಿದ್ವಿ? ಟೋಟಲ್ ಪೇಮೆಂಟ್ಸ್ ಎಲ್ಲನೂ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಇಂದ ಹಿಡಿದು ಲೀಗಲ್ ಎಕ್ಸ್ಪೆನ್ಸು, ರೆಮ್ಯುನರೇಷನು, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು, ಅನ್ಸೆಕ್ಯೂರ್ಡು, ಅರಿಯರ್ಸು ಎಲ್ಲ ಆ್ಯಡ್ ಮಾಡಿಕೊಂಡು ಟೋಟಲ್ ಪೇಮೆಂಟ್ಸು ಮೈನಸ್ ಟೋಟಲ್ ರೆಸಿಟ್ಸು, ಯಾವುದು ಮಿಷನರಿ ಆ್ಯಂಡ್ ಅದರ್ ಅಸೆಟ್ಸ್ ಟೋಟಲ್ ರೆಸಿಟ್ಸ್ ಮಾಡ್ಕೊಂಡ್ವಿ. ಇನ್ನೆಷ್ಟು ಅಮೌಂಟ್ ಶಾರ್ಟೇಜ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ದಟ್ ಈಸ್ 1,42,500 ಶಾರ್ಟೇಜ್ ಬಂತು. ಆ 1,42,500 ಮಾತ್ರ ಕಲೆಕ್ಟ್ ಮಾಡಿದ್ರೆ ಸಾಕಾಗಲ್ಲ, ಅದ್ರ ಮೇಲೆ 5% ಕಮಿಷನು ಕೊಡಬೇಕಾಗತ್ತೆ ಲಿಕ್ವಿಡೇಟರ್ಗೆ. ದೇರ್ ಫೋರ್ ವಿ ಅಸ್ಯೂಮ್ಡ್ 1,42,500 ಈಸ್ ನಾಟ್ ದ ಫುಲ್ ಅಮೌಂಟ್. ದೇರ್ ಫೋರ್ 5% commission ಅಂದರೆ 100 minus 5, this should be 95%. Therefore, 1,42,500 divided by 1,42,500 divided by 95 into 100 ಮಾಡಿಕೊಂಡ್ರೆ you will be getting 1,50,000. That 1,50,000 is the amount collected from equity shareholders. ಸೊ ಡೆಬಿಟ್ ಸೈಡಲ್ಲಿ ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ 1,50,000 ಅಂತ ಎಂಟ್ರಿ ಮಾಡ್ಕೊಂಡ್ಬಿಡಿ. ಅದನ್ನು ಎಂಟ್ರಿ ಮಾಡ್ಕೊಂಡಿದ್ದಾದಮೇಲೆ ಯು ಹ್ಯಾವ್ ಒನ್ ಮೋರ್ ಐಟಮ್ ಪೆಂಡಿಂಗ್. ಪೇಮೆಂಟ್ಸ್ ಸೈಡಲ್ಲಿ ಒಂದು ಐಟಮ್ ಪೆಂಡಿಂಗ್ ಇಟ್ಟಿದ್ವಿ ಆಗಲೇ. ಯಾವುದದು? 5% ಆನ್ ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. 5% ಆನ್ ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ವಾಟ್ ಈಸ್ ದ ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್? ವರ್ಕಿಂಗ್ ನೋಟಲ್ಲಿ ಮಾಡಿ ತಗೊಂಡ್ವಿ 1,50,000. ಸೊ ಆ 1,50,000 ಮೇಲೆ ಇಂಟು 5/100 ಬಿಕಾಸ್ 5% ಅಲ್ವಾ. ಸೊ 5/100 ಮಾಡಿಕೊಂಡ್ರೆ ಯು ವಿಲ್ ಗೆಟ್ 7,500. ನೌ ಟೋಟಲ್ ಆಲ್ ದೀಸ್ 3 kinds ಆಫ್ ರೆಮ್ಯುನರೇಷನ್ ಆ್ಯಂಡ್ ಪುಟ್ ಇಟ್ ಇನ್ ದಿ ಅಮೌಂಟ್ ಕಾಲಮ್. ಅಸೆಟ್ಸ್ ರಿಯಲೈಸ್ಡ್ ಮೇಲೆ 20,700 ಪ್ಲಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೇಲೆ 17,700 ಪ್ಲಸ್ ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ 7,500 ಮೂರು ಆ್ಯಡ್ ಮಾಡಿಕೊಂಡ್ರೆ 45,900. ಒನ್ಸ್ ಯು ಪುಟ್ ದಟ್ 45,900 ಯು ಕ್ಯಾನ್ ಜಸ್ಟ್ ಟೋಟಲ್ ಆನ್ ಬೋತ್ ದ ಸೈಡ್ಸ್. You can just total on both the sides, you will get same balance. If you just total on both the sides, you will get same balance. That's the end of your answer for this question. I hope you understood. Go through the question and answer very carefully, especially the working note.
Then if you have any doubts, please feel free to contact me at any time.